ಇದೆಲ್ಲ ಸುಳ್ಳು. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಯಾವ್ದು ಹೇಳಿದೀವಿ, ನೀವು ಹಿಂದೆನೂ ತೆಗೆದು ನೋಡ್ರಿ, ಇವತ್ತು ತೆಗೆದು ನೋಡ್ರಿ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಯಾವ ಕಾರ್ಯಕ್ರಮ ಮಾಡಿದೀವಿ, ನಮ್ಮ ಸರ್ಕಾರ ಅವಧಿಯಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನಕ್ಕೂ ತಂದಿದ್ದೀವಿ. ನಮ್ಮ ಸರ್ಕಾರ ಇರೋವರೆಗೆ ಆ ಕಾರ್ಯಕ್ರಮ ಮುಂದೆನೂ ಹೊರಿಸಿದ್ದೀವಿ. ಈ ಕಾರ್ಯಕ್ರಮ 5 ಗ್ಯಾರಂಟಿ ಸಂಪೂರ್ಣ ನಮ್ಮ 5 ವರ್ಷದ ಅವಧಿ ಇರ್ತಕ್ಕಂಥ ಸರ್ಕಾರ 5 ವರ್ಷವರೆಗೂ ಎಲ್ಲರಿಗೂ ತಪ್ಪದ 5 ಗ್ಯಾರಂಟಿಗಳನ್ನ ಮನೆಗೆ ಮುಟ್ಟಿಸ್ತೀವಿ ನಾವು. ಪ್ರಿಪರೇಷನ್ ಏನ್ ಬರ್ತಾರೆ, ಅವ್ರು ಬಂದು ಏನ್ ಪ್ರಿಪೇರ್ ಮಾಡ್ತಾರೆ? ಏನಾಯ್ತು? ಇಲ್ಲ, ಅಪ್ರೇಲ್ ಪಾರ್ಕ್ ಬಗ್ಗೆ ಮಾತಾಡಾದ್ಮೇಲೆ ಅಪ್ರೇಲ್ ಪಾರ್ಕಿಗೆ ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಇರೋದ್ರಿಂದ ಬಹಳಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಒಂದು, ಇವತ್ತು ಅಪ್ರೇಲ್ ಪಾರ್ಕ್ ಬಗ್ಗೆ ತಾವು ಕೇಳಿದ್ರಿ. ಇವತ್ತು ಬಾಂಗ್ಲಾದೇಶ್ ನಮ್ಮ ಇರ್ತಕ್ಕಂಥ ನೇಬರಿಂಗ್ ಕಂಟ್ರಿ $43 ಬಿಲಿಯನ್ ವಹಿವಾಟು ಆಗಿದೆ. ಯಾವುದು? ಬಾಂಗ್ಲಾದೇಶದ್ದು. ನಮ್ಮಲ್ಲಿ ಪಾಲಿಸಿ ಮೇಕಿಂಗ್ ನಲ್ಲಿ ಫಾಲ್ಟ್ ಇದೆಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಏನಾಗಿದೆ, ನಮ್ಮಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳು ನಾವು ಬಹಳಷ್ಟು ಒತ್ತಾಯಪೂರ್ವಕವಾಗಿ 2 ಟೈರ್ ಸಿಟಿಗೆ ಹೋಗ್ರಿ ಅಂತ ಹೇಳ್ತಾನೆ ಇದೀವಿ. ಅವ್ರು ಮೂವ್ ಆಗ್ಲಿಕ್ಕೆ ರೆಡಿ ಇಲ್ಲ. ಸರ್ಕಾರ ಏನ್ ಮಾಡ್ಬೋದು, ಪಾಲಿಸಿಗಳನ್ನ ಮಾಡ್ಬೋದು, ಲ್ಯಾಂಡ್ಗಳು ಕೊಡಬಹುದು, ಸಬ್ಸಿಡೈಸ್ ಮಾಡ್ಬೋದು, ಟ್ಯಾಕ್ಸೇಷನ್ ಮಾಡ್ಬೋದು. ಬಟ್ ಆದ್ರೂ ಕೂಡ ಉದ್ದಿಮೆದಾರರು ದೇ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಟು ಕಮ್ ಔಟ್. ಅವರು ಇನ್ನಾದ್ರೂ ಬೆಂಗಳೂರು ವಿಕೇಂದ್ರೀಕರಣ ಆಗಿ ಬೆಂಗಳೂರು ಬಿಟ್ಟು ಬರ್ಲಿಕ್ಕೆ ರೆಡಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.